ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಮಹಾಕುಂಭಮೇಳಕ್ಕೆ ದೇಶದ ಮೂಲೆ ಮೂಲೆಯಿಂದ ಸುಮಾರು 65 ಕೋಟಿಗೂ ಹೆಚ್ಚು ಭಕ್ತಾದಿಗಳು ಸುನಾಮಿಯ ಹಾಗೆ ಹರಿದು ಬಂದ್ರು. ಆ ಮೂಲಕ ನಮ್ಮ ದೇಶದ ಆರ್ಥಿಕತೆಗೆ ಅತಿ ದೊಡ್ಡ ಮಟ್ಟಿನ ಶಕ್ತಿಯನ್ನ ತುಂಬಿದ್ರು ಅನ್ನುವಂಥದ್ದು ನಮಗೆ ಹೊಸದಾಗಿ ಹೇಳುವಂತ ವಿಚಾರ ಖಂಡಿತವಾಗ್ಲೂ ಅಲ್ಲ. ಆದರೆ ನಾನು ಮೊನ್ನೆ ಯೋಗೀಜಿಯವರು ಈ ಮಹಾಕುಂಭ ಮೇಳ ಯಾರ್ಯಾರಿಗೆ ಎಷ್ಟೆಷ್ಟು ಆದಾಯವನ್ನ ತಂದುಕೊಟ್ಟಿದೆ ಅಂತ ಹೇಳ್ತಾ ಇರುವಾಗ, ನಾವಿಕನ ಒಂದು ಕುಟುಂಬ ಈ ಮಹಾಕುಂಭ ಮೇಳದಲ್ಲಿ ಸುಮಾರು 30 ಕೋಟಿ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ನೋಡಿ ನಾನು ನಿಜಕ್ಕೂ ಶಾಕ್ ಆದೆ. ಹೌದಾ, ಏನಿದು ಅಂತ ಹಾಗೆ ನೋಡ್ತಾ ನೋಡ್ತಾ ಹೋದ ಹಾಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಅನ್ಸುವಂತಹ ನಂಬರ್ಸ್ಗಳು ಸಿಗ್ತಾ ಹೋದ್ವು. ಕೇವಲ ಈ 45 ದಿನಗಳ ಮಹಾಕುಂಭ ಮೇಳ ನಮ್ಮ ದೇಶದ ಆರ್ಥಿಕತೆಗೆ ಎಷ್ಟರ ಮಟ್ಟಿಗೆ ಸಕಾರಾತ್ಮಕ ಪರಿಣಾಮವನ್ನ ಬೀರಿದೆ ಅನ್ನುವಂಥದ್ದನ್ನ ನಂಬರ್ಸ್ಗಳ ಸಮೇತವಾಗಿ, ಸ್ಟ್ಯಾಟಿಸ್ಟಿಕ್ಸ್ ಸಮೇತವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ವಸತಿ ವ್ಯವಸ್ಥೆ. ಪ್ರಯಾಗ್ರಾಜ್, ಅಯೋಧ್ಯೆ, ಅದೇ ರೀತಿ ವಾರಣಾಸಿ, ಈ ಸುತ್ತಮುತ್ತಲಿನ ಎಲ್ಲ ಹೋಟೆಲ್ಗಳಾಗಿರಬಹುದು, ಹೋಮ್ ಸ್ಟೇಗಳಾಗಿರಬಹುದು, ಮಹಾಕುಂಭ ಮೇಳ ಆರಂಭ ಆಗುವುದಕ್ಕೂ ತಿಂಗಳುಗಳ ಮುಂಚಿತವಾಗಿ ಬುಕ್ ಆಗಿದ್ವು. ಹಾಗಾಗಿ ಈ ವಸತಿ ವ್ಯವಸ್ಥೆಗಳು ಒಟ್ಟಾರೆಯಾಗಿ ನಮ್ಮ ಆರ್ಥಿಕತೆಗೆ ಸುಮಾರು 2,000 ಕೋಟಿ ರೂಪಾಯಿಯ ಕೊಡುಗೆಯನ್ನ ನೀಡಿದೆ. ಇನ್ನು ಸಾರಿಗೆ ಮತ್ತು ವಿಮಾನಯಾನ ಸಂಸ್ಥೆಗಳಾಗಿರಬಹುದು, ರೈಲ್ವೆ ಇಲಾಖೆಗಳಾಗಿರಬಹುದು, ಮಹಾಕುಂಭ ಮೇಳಕ್ಕೆ ಆಗಮಿಸುವಂತಹ ಈ ಬೃಹತ್ ಜನಸಂಖ್ಯೆನ ಮ್ಯಾನೇಜ್ ಮಾಡೋ ಸಲುವಾಗಿ 1000ಕ್ಕೂ ಹೆಚ್ಚು ವಿಮಾನ, ಅದೇ ರೀತಿ ರೈಲುಗಳನ್ನು ಪ್ರಾರಂಭ ಮಾಡ್ತಾರೆ. ಇನ್ನು ಅಲ್ಲಿನ ಸ್ಥಳೀಯ ಸಾರಿಗೆ ವ್ಯವಸ್ಥೆ, ಅದು ಟ್ಯಾಕ್ಸಿಗಳಾಗಿರಬಹುದು, ಇ ರಿಕ್ಷಾ ಆಗಿರಬಹುದು, ಬಸ್ ಆಗಿರಬಹುದು, ಇವೆಲ್ಲವೂ ಸೇರಿ ನಮ್ಮ ಆರ್ಥಿಕತೆಗೆ ಸುಮಾರು 300 ಕೋಟಿ ಕೊಡುಗೆಯನ್ನ ನೀಡಿದೆ. ಇನ್ನು ಆಹಾರ ಉದ್ಯಮ, ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಆಹಾರ ವ್ಯಾಪಾರಿಗಳವರೆಗೆ ಪ್ರತಿಯೊಂದು ವ್ಯವಹಾರ ಕೂಡ ದಾಖಲೆಯ ಮಾರಾಟವನ್ನ ಕಾಣುತ್ತೆ. ತರಕಾರಿ ವ್ಯಾಪಾರ ಸುಮಾರು 2,000 ಕೋಟಿ, ಹಾಲು, ಅದೇ ರೀತಿ ಹಾಲು ಉತ್ಪನ್ನಗಳು 4,000 ಕೋಟಿ, ಖಾದ್ಯ ತೈಲ 1,000 ಕೋಟಿ, ಇನ್ನು ಈ ಸಕ್ಕರೆ, ಹಿಟ್ಟು, ಇನ್ನು ಮಸಾಲೆಗಳಾಗಿರಬಹುದು, ಇವೆಲ್ಲವೂ ಸೇರಿ ಸುಮಾರು 4,000 ಕೋಟಿ. ಹೀಗೆ ಬೇರೆ ಬೇರೆ ರೀತಿಯಾಗಿ ಈ ದೈನಂದಿನ ಆಹಾರ ಮಾರಾಟ ನಮ್ಮ ಆರ್ಥಿಕತೆಗೆ 30,000 ಕೋಟಿಗೂ ಹೆಚ್ಚು ಕೊಡುಗೆಯನ್ನ ನೀಡುತ್ತೆ. ಇನ್ನು ಮನೆ ಬಳಕೆಯ ವಸ್ತುಗಳು, ಬೆಡ್ ಆಗಿರಬಹುದು, ಬೆಡ್ಶೀಟ್ಗಳಾಗಿರ್ಬೋದು, ಇವುಗಳೇ ಸುಮಾರು 500 ಕೋಟಿ. ಇನ್ನು ಹೀಟರ್ಗಳು, ಬ್ಲೋವರ್ಗಳು, ಇವೆಲ್ಲವೂ ಸೇರಿ ಸುಮಾರು 50 ಕೋಟಿ ನಮ್ಮ ಆರ್ಥಿಕತೆಗೆ ಕೊಡುಗೆಯನ್ನ ನೀಡಿದೆ. ಇನ್ನು ಭಕ್ತರು ದೇವಸ್ಥಾನಗಳಿಗೆ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಿದಾಗ ಖಂಡಿತವಾಗ್ಲೂ ಅವರು ದೇಣಿಗೆಯನ್ನು ಕೊಡ್ತಾರೆ. ಇದು ಮುಂದೆ ಆ ದೇವಾಲಯಗಳ ಅಥವಾ ಧಾರ್ಮಿಕ ಸಂಸ್ಥೆಗಳ ಉಪಯೋಗಕ್ಕೆ ವ್ಯಯ ಆಗುತ್ತೆ. ಅಷ್ಟೇ ಅಲ್ಲ, ಈ ಹಣವನ್ನ ಬೇರೆ ಬೇರೆ ಯೋಜನೆಗಳಾಗಿರಬಹುದು, ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳಲ್ಲಿ ಮರು ಹೂಡಿಕೆ ಮಾಡಲಾಗುತ್ತೆ. ಮತ್ತೆ ಅದು ಹಾಗೇ ಬಂದು ನಮ್ಮ ಆರ್ಥಿಕತೆಗೆ ಸೇರ್ಕೊಳ್ಳುತ್ತೆ. ಇನ್ನು ಈ ಮಹಾಕುಂಭ ಮೇಳ ಮಾರ್ಕೆಟಿಂಗಿಗೆ ಕೂಡ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸಿಕೊಡ್ತು. ರಿಲಯನ್ಸ್ ಆಗಿರಬಹುದು, ಟಾಟಾ ಆಗಿರಬಹುದು, ಹೀಗೆ ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನ ಜಾಸ್ತಿ ಮಾಡ್ಕೊಳ್ಳೋ ಸಲುವಾಗಿ ಜಾಹೀರಾತಿಗಾಗಿ ಕೋಟಿ ಕೋಟಿ ಹಣವನ್ನ ಈ ಮಹಾಕುಂಭ ಮೇಳದಲ್ಲಿ ಖರ್ಚು ಮಾಡುತ್ತು. ಮತ್ತೆ ಇದು ಹಾಗೇ ಬಂದು ನಮ್ಮ ದೇಶದ ಆರ್ಥಿಕತೆಗೆ ಸೇರ್ಕೊಂಡು ಬಿಡತ್ತೆ. ಇನ್ನು ಪೂಜಾ ಸಾಮಗ್ರಿಗಳು ಸುಮಾರು 2,000 ಕೋಟಿ, ಹೂವಿನ ವ್ಯಾಪಾರ ಸುಮಾರು 800 ಕೋಟಿ, ಇವೆಲ್ಲವೂ ನಮ್ಮ ದೇಶದ ಆರ್ಥಿಕತೆಗೆ ಕೊಡುಗೆಯನ್ನ ನೀಡಿದೆ. ಇನ್ನು ಮಹಾಕುಂಭ ಮೇಳಕ್ಕೆ ಬಂದಂತಹ ಪ್ರತಿಯೊಬ್ಬರು ಕೂಡ ಗಂಗಾಜಲವನ್ನ ತಮ್ಮ ಮನೆಗೆ ಹೊತ್ತೊಯ್ದಿದ್ದಾರೆ. ಆ ಗಂಗಾಜಲವನ್ನ ತಗೊಂಡು ಹೋಗೋದಕ್ಕೆ ಬಳಸುವಂತಹ ಆ ವಾಟರ್ ಕ್ಯಾನ್ ಇದೆಯಲ್ಲ, ಅದು ಒಂದೇ ಸುಮಾರು 60 ಕೋಟಿ ನಮ್ಮ ಆರ್ಥಿಕತೆಗೆ ಕೊಡುಗೆಯನ್ನ ನೀಡಿದೆ. ನೀವು ನಂಬ್ತೀರೋ ಬಿಡ್ತೀರೋ, ಮಹಾಕುಂಭ ಮೇಳದಲ್ಲಿ ನೀವು ಹೂಡಿಕೆ ಮಾಡಿದಂತಹ ಪ್ರತಿ 1 ರೂಪಾಯಿ ನಿಮಗೆ 33 ರೂಪಾಯಿ ಆರ್ಥಿಕ ಲಾಭವನ್ನ ತಂದುಕೊಡುತ್ತೆ. ಬಹುಶಃ ಇದು ಈವರೆಗಿನ ಅತ್ಯಂತ ಲಾಭದಾಯಕ ಹೂಡಿಕೆ ಅಂತ ಹೇಳಬಹುದು. ವೀಕ್ಷಕರೇ, ಟೋಕಿಯೋ ಒಲಿಂಪಿಕ್ಸ್ಗೆ ಹೂಡಿಕೆ ಮಾಡಿದಂತಹ ವೆಚ್ಚ ಸುಮಾರು 15 ಬಿಲಿಯನ್. ಆದ್ರೆ ಅದರಿಂದ ಬಂದಂತಹ ಆದಾಯ ಕೇವಲ 5 ಬಿಲಿಯನ್. ಇನ್ನು 2022ರ ಫಿಫಾ ವಿಶ್ವಕಪ್ಗೆ ಹೂಡಿಕೆ ಮಾಡಿದಂತಹ ವೆಚ್ಚ
220 ಬಿಲಿಯನ್. ಆದರೆ ಅದರಿಂದ ಬಂದಂತಹ ಆದಾಯ ಕೇವಲ 17 ಬಿಲಿಯನ್. ಈಗ ಮಹಾಕುಂಭ ಮೇಳದ ಬಗ್ಗೆ ಮಾತಾಡ್ತೀನಿ. ಹೂಡಿಕೆ ಮಾಡಿದ್ದೆಷ್ಟು? 7,500 ಕೋಟಿ. ಗಳಿಸಿದ ಆದಾಯ ಎಷ್ಟು? 3,25,000 ಕೋಟಿ. ಇದು ಈ ಮಹಾಕುಂಭ ಮೇಳದಲ್ಲಿ ಬಡತನ ನಿರ್ಮೂಲನೆ ಆಗುತ್ತಾ? ಈ ಮಹಾಕುಂಭ ಮೇಳ ಒಂದು ವೇಸ್ಟು. ನಮ್ಮ ಟ್ಯಾಕ್ಸ್ ಹಣವನ್ನ ಗಂಗಾ ನದಿಗೆ ಸುರಿದು ವೇಸ್ಟ್ ಮಾಡಿದ್ರು. ಹೀಗೆ ವಿಧ ವಿಧವಾಗಿ ಬೊಗಳಿದವರಿಗೆ ಚಪ್ಪಲಿ ತಗೊಂಡು ರಪ ರಪ ಅಂತ ಬಾರಿಸಿರೋ ಹಾಗೆ ಇದೆ. ಒಪ್ಕೋತೀರಾ? ವೀಕ್ಷಕರೇ, ನಮ್ಮ ಧಾರ್ಮಿಕ ನಂಬಿಕೆಗಳ ಆಧಾರಿತ ಈ ಪ್ರವಾಸೋದ್ಯಮ ಏನಿದೆ, ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಎಷ್ಟರ ಮಟ್ಟಿಗೆ ಸಹಾಯವನ್ನ ನೀಡುತ್ತೆ ಅನ್ನುವಂಥದ್ದಕ್ಕೆ ಈ ಒಂದು ಮಹಾಕುಂಭ ಮೇಳ ಅತ್ಯಂತ ದೊಡ್ಡ ಸಾಕ್ಷಿಯಾಗಿ ಇವತ್ತು ನಿಂತಿದೆ. ಮಹಾಕುಂಭ ಮೇಳ ಅನ್ನುವಂಥದ್ದು ಒಂದು ಧಾರ್ಮಿಕ ಸಮ್ಮಿಲನದ ಹೊರತಾಗಿ, ಒಂದು ಆಧ್ಯಾತ್ಮಿಕ ಲೋಕವನ್ನ ಸೃಷ್ಟಿ ಮಾಡೋದರ ಹೊರತಾಗಿ, ಒಂದು ಕಡೆಗೆ ಉದ್ಯೋಗ ಸೃಷ್ಟಿ, ಇನ್ನೊಂದು ಕಡೆಗೆ ಸ್ಥಳೀಯ ವ್ಯವಹಾರ ವ್ಯಾಪಾರ ಬೆಳವಣಿಗೆ, ಅದಕ್ಕೂ ಮುಖ್ಯವಾಗಿ ನಮ್ಮ ದೇಶದ ಆರ್ಥಿಕತೆಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನ ಕೊಟ್ಟಿದೆ. ವೀಕ್ಷಕರೇ, ಒಂದು ನೆನಪಿರಲಿ, ನಾನು ಇಲ್ಲಿವರೆಗೆ ಹೇಳಿರುವಂತಹ ಆ ಸಂಖ್ಯೆಗಳು ಕೇವಲ ಪ್ರಯಾಗ್ರಾಜ್ ಆ ಮಹಾಕುಂಭ ಮೇಳಕ್ಕೆ ಸೇರಿರುವಂಥದ್ದು. ಈ ಸಂಖ್ಯೆ ಪ್ರಯಾಗ್ರಾಜ್ದು ಮಾತ್ರ. ಇನ್ನು ಈ ಪ್ರಯಾಗ್ರಾಜ್ಗೆ ಬಂದಂಥವರು ಅಯೋಧ್ಯೆಗೆ ಹೋಗಿದ್ದಾರೆ, ಕಾಶಿಗೆ ಹೋಗಿದ್ದಾರೆ, ಬೇರೆ ಬೇರೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಹಾಗಾಗಿ ಅಯೋಧ್ಯೆ, ಕಾಶಿ ಇವುಗಳ ಆರ್ಥಿಕ ಬೆಳವಣಿಗೆ, ಅಲ್ಲಿನ ಆರ್ಥಿಕ ಕೊಡುಗೆ, ಅವುಗಳ ಲೆಕ್ಕ ಬೇರೆನೇ ಇದೆ. ವೀಕ್ಷಕರೇ, ಮಂದಿರ ನಿರ್ಮಾಣ ಅಭಿವೃದ್ಧಿಯನ್ನ ತರೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳೋರು ಅದನ್ನ ಕೇಳಿ ಬಾಯಿ ಮುಚ್ಚುತ್ತಾ ಇದ್ದ ಹಾಗೇನೆ ಈ ಕಡೆ ನಾವು ಇಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನ ಕಾಣ್ತಾ ಇದ್ದೀವಿ. ಮಹಾಕುಂಭ ಮೇಳ 2025 ಅಯೋಧ್ಯೆ, ಕಾಶಿ ಇವೆಲ್ಲವೂ ಕೂಡ ಇವತ್ತು ಆಧ್ಯಾತ್ಮಿಕ ಆರ್ಥಿಕತೆಯ ಸಂಕೇತವಾಗಿ ನಮ್ಮ ಕಣ್ಣ ಮುಂದೆ ನಿಂತಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ನಂಬಿಕೆ ಆಧಾರಿತ ಪ್ರವಾಸೋದ್ಯಮ ಅದು ಕೇವಲ ನಂಬಿಕೆಗೆ ಮಾತ್ರ ಸೀಮಿತ ಆಗಿದ್ದಲ್ಲ, ಅದು ಇಡೀ ದೇಶದ ಆರ್ಥಿಕತೆಯ ಅತ್ಯಂತ ದೊಡ್ಡ ಶಕ್ತಿ ಅಂತ ಹೇಳಬಹುದು. ಖಂಡಿತವಾಗ್ಲೂ ಹೇಳ್ತೀನಿ, ಇದು ಕೇವಲ ಆರಂಭ ಅಷ್ಟೇ. ಈ ಮಹಾಕುಂಭ ಮೇಳ 2025 ಮೂಲಕ ಪ್ರವಾಸೋದ್ಯಮ ಆಗಿರಬಹುದು, ನಂಬಿಕೆ ಅಂಡ್ ಇದರ ಆರ್ಥಿಕ ಪರಿಣಾಮ ಇವುಗಳ ಮೂಲಕ, ಅದರಿಂದ ನಮ್ಮ ದೇಶದ ಅಭಿವೃದ್ಧಿಯ ಮೂಲಕ ಇಡೀ ವಿಶ್ವಕ್ಕೆ ನಮ್ಮ ಭಾರತ ಒಂದು ಮಾದರಿಯಾಗಿ ನಿಲ್ಲೋದಿದೆ. ಮಹಾಕುಂಭ ಮೇಳ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದು ಒಂದು ಆರಂಭ, ಮೊದಲನೇ ಹೆಜ್ಜೆ ಅಂತ ಹೇಳಬಹುದು. ಇಂತಹ ಬಹಳಷ್ಟು ಇತಿಹಾಸಗಳನ್ನ ಇನ್ನು ಮುಂದೆ ಇಡೀ ವಿಶ್ವವೇ ತನ್ನ ಮೂಗಿನ ಮೇಲೆ ಬೆರಳಿಟ್ಟು ನೋಡೋದಿದೆ. ಭಾರತವನ್ನ ವಿಶ್ವಗುರು ಅಂತ ಸುಮ್ಮನೆ ಹೇಳೋದಲ್ಲ ಅಲ್ವಾ? ನಿಮಗೇನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.